ఎన్ని రోజులు చేసినారు పని అక్కడ? 3 నెలలు చేశాను నాన్న. 3 రోజులా? 3 నెలలు. 3 నెలలా? 3 నెలలు చేసి డబ్బు వేయలేదా? కొట్టేరా పంపించారా? నేను వచ్చాను నాన్న. కొట్టేరా రే నాన్న. నా జీవితంలో మా పాప ఉన్నాయి, ఇతర పాప. ఆ మనిషి కోసం నిన్న కష్టం పడ్డానికి వచ్చాను. ఇలా ఇంజాకడికి వెళ్తే అబద్ధం చేసి నాకు కష్టం ఇచ్చారు. ಎಂತ ಬೇವರ್ ಸಿಗ್ಲಿರ್ತಾರಪ್ಪ ಜನಗಳು. ఏం ಹೇಳ್ತಾವ್ರೆ ಗುರು. నువ్వు దేవుళ్ళగా నాకు కనపడవు. ఇక ఎవరు ఆపలేదారే నాన్న. బాధపడకండి, చూస్తాడు దేవుడు. మంచి చేసే వాళ్ళకి కొంచెం లేట్గానే చూస్తాడు. మంచి చేసే వాళ్ళకి పరీక్ష పెడుతుంటారు. ఈ రోజుకి తినండి. ఈ లారీ డ్రైవర్ని అడుగుతా. అప్ప గురు, లారీ డ్రైవర్ని అడిగేది. మా సొంతూరు శ్రీకాకుళం నాన్న. శ్రీకాకుళమా? ఇక్కడికి ఇట్లా ఎక్కడికి వెళ్తున్నారు? అయితే తమిళనాడు నుంచి నడుచుకొని వచ్చాను నాన్న. తమిళనాడు నుంచి నడుచుకొని వచ్చినారా? ఈ రోజుకి 7 రోజు అయిపోయింది నాన్న. ఏమి పనికి తీసుకెళ్ళిందా నాన్న? డబ్బు వేయలేదా? ఏం చెప్తాం, నడుచుకొని వచ్చాను. నడుచుకొని ఊరికి వెళ్ళిపోతాను. నువ్వెంత KF40 ರಿಜಿಸ್ಟ್ರೇಷನ್ ಗಾಡಿ ನೋಡಿ ಗುರು. ಹೆಣ್ಮಗು ಎದ್ದೋರಿ ನೋಡ್ರಿ, 80 ಕಿಲೋಮೀಟರ್ ಸ್ಪೀಡಲ್ಲಿ ಏನು ಹೊಡಿತಾವ್ರೆ ಗೊತ್ತಾ ಅಕ್ಕ? ನಮ್ಮ ಅಕ್ಕ ಕಣ್ರಿ, ನೀವು ಎಲ್ಲಿದ್ದೀರಿ? ನಿಮ್ಮ ಧೈರ್ಯ ಎಲ್ಲರಿಗೂ ಬೇಕಪ್ಪ. ನಿಜ ಕಣ್ರಿ, ನಾನೊಂದು 20 ಕಿಲೋಮೀಟ್ರಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಕ್ಕಗೆ. ಈ ಗುರುವೇ ಒಂದು ಹೊಡಿತಾ ಇದ್ದಾರೆ ಅಂತಂದರೆ ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾರೆ ಗಾಡಿನ ಮಾತ್ರ. ನಿಜ, ನನ್ನನ್ನೇ 3-4 ಗೀತ ಬೀಟ್ ಮಾಡಿದ್ರು ಗುರು. ಒಂದು ರೇಂಜಲ್ಲಿ ಹೊಡಿತಾವ್ರೆ ಗಾಡಿ ಮಾತ್ರ. ಬಾ 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 ಅಲ್ಲಿ ನೋಡಿ ಗುರು, 80 ಸ್ಪೀಡಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಗುರು. ಬಾ 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 ಅದು ಗುರು. ನಮ್ಮ ಹೆಣ್ಮಕ್ಳು ಅಂತಂದರೆ ಯಾರಿಗೂ ಕಮ್ಮಿ ಇಲ್ಲ ಗುರು. ನಮ್ಮ ಚಿಕ್ಕಬಳ್ಳಾಪುರ KF40 ರಿಜಿಸ್ಟ್ರೇಷನ್ ಗಾಡಿ ಅಂತಂದರೆ ಯಾರಿಗೂ ಜಗ್ಗಲ್ಲ ಕಂಡ್ರಲ್ಲ. ಹುಡುಗಿ ಆಗಿರಲಿ ಹುಡುಗ ಆಗಿರಲಿ ಯಾರು ಕಾಂಪ್ರಮೈಸ್ ಅಂತೂ ಹಾಕೋದೇ ಇಲ್ಲ. ನಾನು 1 ಗೀತ ಓವರ್ಟೇಕ್ ಮಾಡಿದ್ದಕ್ಕೆ ನನ್ನ 3 ಗೀತ ಓವರ್ಟೇಕ್ ಮಾಡವ್ರೆ ಗುರು. ಅದು ಹುಡುಗಿ. ನನಗಂತೂ ಯಪ್ಪ ಏನು ಗುರು ಹೇಳ್ಕೊಡೋದು ನನ್ನ ಪರಿಸ್ಥಿತಿ. ಹೋಗಿ 3 ಗೀತ ಸ್ವಲ್ಪ ನಾನು ಸ್ವಲ್ಪ ಡೌನ್ ಮಾಡಿದ್ರೆ ಸಾಕು, ಒಂದು ಬಿಲೋ 80-70 ಬಂದಿದ್ದೀನಿ ಅಂತಂದರೆ ಪಕ್ಕ ಓವರ್ಟೇಕ್ ಮಾಡ್ತಿದ್ದಾರೆ. ಒಂದು ರೇಂಜಲ್ಲಿ ಗುರು. ಸಖತ್ ನಿಜ, ನಾನು ತುಂಬ ಪ್ರೌಡಾಗಿ ಫೀಲ್ ಆಗ್ತಾ ಇದ್ದೀನಿ. ಯಾಕಂದರೆ ನಾನು ಹುಡುಗಿಯರು ಬಂದಿದ್ದಾರೆ ಅಂತ, ನನ್ನ ಹೆಚ್ಚು ಕಮ್ಮಿ ಬಗಲಲ್ಲಿ ಬಂದಿದ್ದಾರೆ ಅಂತಂದರೆ ನಾಯಿ ಎದ್ಕೊಂತ ಇದ್ದೆ. ಅಂಥದ್ರಲ್ಲಿ ಇವ್ರ ಪಕ್ಕದಲ್ಲಿ ಎಷ್ಟು ಧೈರ್ಯದ ಹೋಗ್ತಾ ಇದ್ದೀನಿ. ಆದರೆ ಅಲ್ಲಿ ನೋಡಿ ಗುರು, ಅದು ಗುರು ನೋಡು ಗುರು, ಎಷ್ಟು ಟ್ಯಾಲೆಂಟೆಡ್ ಅಂತಂದರೆ ಬಾ ಬೇರೆ ಲೆವೆಲು ಗುರು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಹುಡುಗಿರಲ್ಲಿ ಕೂಡ ಇಷ್ಟು ಸ್ಪೀಡಾಗಿ ಗಾಡಿ ಹೊಡಿತಾರೆ ಅಂತ. ನೋಡ್ಬೋದು ನೀವು, 80 ಕಿಲೋಮೀಟರ್ ಸ್ಪೀಡು. 80 ಕಿಲೋಮೀಟರಲ್ಲಿ ನೋಡಿ, ನಾನು 75, ನನಗಿಂತ ಮುಂದೆನೇ ಹೋಗ್ತಾ ಇದ್ದಾರೆ. 80 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾರೆ ಗುರು. ನಿಜ. ಬಾ 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 ನೋಡ್ತಾನೆ ಇದ್ದೀನಿ ಗುರು. ಒಂದು ರೇಂಜಲ್ಲಿ ಹೋಗ್ತಾ ಇದ್ದಾರೆ ಗುರು ಅಕ್ಕ ಅವ್ರು ಮಾತ್ರ. ಒಂದು ಚಾಕ್ಲೇಟ್ ಆದರೂ ಕೊಟ್ಬಿಟ್ಟು ಸಖತ್ತಾಗಿ ಗಾಡಿ ಹೊಡೆದ್ರಕ್ಕ ಅಂತ ಅಂದ್ಬಿಟ್ಟು ಹೇಳೋಣ ಅನ್ಕೊಂಡೆ. ಬಟ್ ಏನು ಮಾಡೋದು, ಚಾಕ್ಲೇಟ್ ಇಲ್ಲ. ಇನ್ನು ಇಂಥ ಪ್ಲೇಸಲ್ಲಿ ಅಕ್ಕ ಸುಖತ್ತಾಗಿ ಗಾಡಿ ಹೊಡಿತಿದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಂಥ ಪ್ಲೇಸಲ್ಲಿ ಏನಾದರೂ ನನ್ನೇನು ನಿಲ್ಲಿಸಿದ್ರೆ ಖಂಡಿತ ಅವ್ರು ತಪ್ಪಾಗಿ ತಿಳ್ಕೊತಾರೆ. ಅದಕ್ಕೆ ನಾನು ಇಲ್ಲಿ ನಿಲ್ಸೋಕ್ಕೆ ಹೋಗೋಲ್ಲ. ಸ್ವಲ್ಪ ಏನಾದರೂ ಅದು ನನ್ನ ಸಿಟಿ ಕಡೆ ಹೋದರೆ ಅವಾಗ ಅಕ್ಕ ಸಖತ್ತಾಗಿ ಗಾಡಿ ಹೊಡೆದ್ರಕ್ಕ, ತುಂಬ ಇಷ್ಟ ಆಯಿತು, ಸೂಪರ್ ಡ್ರೈವಿಂಗ್ ಅಂತ ಹೇಳಿ ಒಂದು ಕಾಮೆಂಟ್ ಮಾಡಿಬಿಡ್ತೀನಿ. ನಿಜ ಗುರು, ನಂಬಕ್ಕೆ ಆಗ್ತಾಯಿಲ್ಲ ಇಷ್ಟು ಜೋರಾಗಿ ಹುಡುಗಿರಲ್ಲಿ ಹೋಗ್ತಾರೆ ಅಂತ. ನಾನಂತೂ ನೋಡಿರಲಿಲ್ಲ. ಆದರೆ ಹೋಗ್ತಾರೆ, ಒಂದು ರೇಂಜಲ್ಲಿ ಹೋಗ್ತಾರೆ. ನಾನು ಇಂಪ್ರೆಸ್ ಆದೆ ಇವರು ಡ್ರೈವಿಂಗ್ಗೆ. ಪರ್ಫೆಕ್ಟ್ ಡ್ರೈವಿಂಗ್ ಮಾಡ್ತಿದ್ದಾರೆ. ಒಂಚೂರು ಅದರಲ್ಲಿ ಹೆಸರು ಇಡೋಂಗೆ ಇಲ್ಲ. ನೋಡಿ 80 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಆದರೂ ನಾನು ಬೀಟ್ ಮಾಡೋಕ್ಕಾಗ್ತಿಲ್ಲ. ಗಾಡಿ ಹೊಡಿಯುತ್ತೆ, ನಂದು 110 ತನಕ, 110-115 ತನಕ ಗಾಡಿ ಹೊಡಿಯುತ್ತೆ. ಬಟ್ ಆದರೂ ಒಂದು ಹೆಣ್ಮಗು ಇದು ಹೈವೇನಲ್ಲಿ ಇಷ್ಟು ಧೈರ್ಯದಿಂದ ಗಾಡಿ ಓಡಿಸೋದಂದರೆ ಅದು ಕಮ್ಮಿ ಮಾತಂತೂ ಅಲ್ವೇ ಅಲ್ಲ ಅಲ್ವಾ.
ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು ಇಷ್ಟು ಜೋರಾಗಿ ಹೊಡಿತೀರಾ ಅಂತ. ಸೂಪರಾಗಿ ಹೊಡೆದ್ರಿ ಅಕ್ಕ ಅವರೇ ಗಾಡಿ ಮಾತ್ರ. ಅಕ್ಕ ಅವ್ರೆ ಓ ಮೇಡಮ್ ಅವ್ರು ಗ್ಲಾಸ್ ಮುಚ್ಕೊಬಿಟ್ರು. ಓ ಗುರು ಭಯ ಆಗ್ತಿದೆ. ಅಯ್ಯೋ ಭಯ ಆಯ್ತೈತೆ ಗುರು. ಹೇಳೋದ ಬೇಡ ಅಕ್ಕ ಅವ್ರಿಗೆ ಭಯ ಬೀಳ್ತಾವ್ರೋ ಹೆಂಗೋ ಏನು ಕತೆ ಗುರು. ಅವ್ರಿಗೆ ಭಯ ಆಗ್ತಿದೆಯೋ ಇಲ್ಲ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗೆ ಮಾತ್ರ ಯಾರ ಬೇರೆ ಭಯ ಆಗ್ತಿದೆ ಗುರು. ಎಲ್ಲಾದರೂ ಹೊಡೆದು ಬಿಟ್ರೆ ಮೊದಲೇ ಹುಡುಗಿರ ಹತ್ರ ಎಷ್ಟು ತಿಂದಿರೋ ಜೀವನೇ ಅಲ್ಲ ನಂದು. ಅಂಥದ್ರಲ್ಲಿ ಭಯ ಆಗ್ತಿದೆ ಗುರು. ಹೊಡೆದು ಬಿಟ್ರೆ ಏನು ಮಾಡೋದು ಅಲ್ವಾ. ಆದರೂ ಅಕ್ಕ ಅವ್ರಿಗೆ ಮಾತ್ರ ಅವ್ನು ಸೆಲ್ಯೂಟ್ ಮಾಡಲೇಬೇಕು. ನಿಜ ಎಷ್ಟು ಸ್ಪೀಡಾಗಿ ಇಷ್ಟು ಧೈರ್ಯದಿಂದ ಗಾಡಿ ಓಡಿಸಿದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಹೇಳ್ಬೇಕಷ್ಟೇ ಅಕ್ಕ ಅವ್ರಿಗಂತೂ. ಅಲ್ಲಿ ನೋಡಿ ಟ್ರಾಫಿಕ್ ರೂಲ್ಸ್ ಕೂಡ ಮುಂದೆ ವೆಹಿಕಲ್ ಹೋಗ್ತಿದೆ ಅಂತಂದರೆ ಇಂಡಿಕೇಟರ್ ಹಾಕ್ಕೊಂಡು ಎಷ್ಟು ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದಾರೆ ಅಂತ. ಇದು ಬಾ 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 ಅಕ್ಕ 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 ನೀನು ಯಾಕಕ್ಕ ನಮ್ಮ ಮನೇಲಿ ಹುಟ್ಟಿಲ್ಲ. ನಮ್ಮ ಅಕ್ಕ ಅವರಿದ್ದಾರೆ ದಂಡಪಿಂಡಿಗಳು, ಗಾಡಿನ ಓಡಿಸಲ್ಲ. ಇಬ್ಬರಿದ್ದಾರೆ, ಒಬ್ಬರಲ್ಲ ಗುರು, ಇಬ್ಬರು ಅಕ್ಕ ಅವರಿದ್ದಾರೆ, ಒಬ್ರಿಗೂ ಗಾಡಿ ಓಡ್ಸೋಕೆ ಬರೋಲ್ಲ. ಇವ್ರು ನೋಡಿ ಜೆಟ್ ಹೊಡೆದಂಗೆ ಹೊಡಿತಾ ಇದ್ದಾರೆ, ಜೆಟ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ಅಕ್ಕ ಅವರಿದ್ದಾರೆ ಏನಕ್ಕೆ ಸುಮ್ಮನೆ ಎಲ್ಲಾದರೂ ಹೋಗ್ಬೇಕಂದ್ರೆ ಲವ್ ಗಾಡಿ ಎತ್ತಲೋ ಅಂತಾರೆ ಬಿಟ್ಟರೆ ಕೂಡ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಮಾತ್ರ ಅನ್ನೋದಿಲ್ಲ ಅವರು ಆ ಥರ. ಆದರೆ ಈ ಅಕ್ಕ ನೋಡಿದ್ರೆ ನನಗಂತೂ ಯಪ್ಪ ಇಂಥ ಡ್ರೈವರು ನಮ್ಗೆ ಇದ್ದಿದ್ರೆ ಆರಾಮಾಗಿ ನಾವು ಗಾಡಿ ಕಲ್ತ್ಕೋಬೇಕಾಗಿರೋ ಅವಶ್ಯಕತೆನೇ ಇರಲಿಲ್ಲ ಗುರು. ನಿಮ್ಮ ಫ್ರೆಂಡ್ಸಲ್ಲಿ ಇಲ್ಲ ನಿಮ್ಮ ಅಕ್ಕ ತಂಗಿಯರಲ್ಲಿ ಯಾರಾದರೂ ಈ ಥರ ಗಾಡಿ ಓಡಿಸೋರಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ಹಾಕಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಗುರು, ಸಿಕ್ಕಾಪಟ್ಟೆ ಒಂದು ರೇಂಜಲ್ಲಿ. ನನಗೆ ನಿಜ ಆಶ್ಚರ್ಯ ಆಗ್ತಾಯಿದೆ ಇಷ್ಟು ಸ್ಪೀಡಾಗಿ ಹೆಂಗೆ ಗಾಡಿ ಹೊಡಿತಿದ್ದಾರೆ ಅಂತ. ನಾನಂತೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಗುರು, ಒಂದು ರೇಂಜಲ್ಲಿ ಹೊಡಿತಾವ್ರೆ. ಒಯ್ಯ ಸಖತ್ ಗಾಡಿ ಹೊಡಿತಿದ್ದಾರೆ ಗುರು. ಏನಾದರೂ ಹೊಡೆದ್ರ ಅಂದೆ ಒಂದು ರೇಂಜಲ್ಲಿ ಗಾಡಿ ಹೊಡಿತಿದ್ದಾರೆ. ಕೇಳೋಣ ಆದರೂ ಒಂದು ಸ್ವಲ್ಪ ಸಿಟಿ ಹತ್ರ ಬರೋ ತನಕ ದಯವಿಟ್ಟು ನಾನು ಮಾತಾಡೋಕ್ಕಂತೂ ಹೋಗಲ್ಲ ಅಕ್ಕ ಅವ್ರಿಗೆ. ಸ್ವಲ್ಪ ಸಿಟಿ ಹತ್ರ ಬಂದಮೇಲೆ ಅಕ್ಕ ಗಾಡಿ ಮಾತ್ರ ಸಖತ್ತಾಗಿ ಹೊಡೆದ್ರೆ ಅಕ್ಕ. ನಾನು ತುಂಬ ಇಂಪ್ರೆಸ್ ಆದೆ ನಿಮ್ಮ ಡ್ರೈವಿಂಗ್ ನೋಡಿಬಿಟ್ಟು. ಅದು ರೂಲ್ಸ್ ಕೂಡ ಪಕ್ಕಾ ಫಾಲೋ ಮಾಡ್ತಿದ್ದೀರಾ. ಒಂದು ಲೆಫ್ಟ್ ಟು ರೈಟ್ ಹೋಗ್ಬೇಕಂದ್ರೆ ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮಿಂಗಾಗಿ ಇಂಡಿಕೇಟರ್ ಹಾಕ್ಕೊಂಡು ಸಖತ್ತಾಗಿ ಗಾಡಿ ಹೊಡೆದ್ರಿ ಅಂತ ಅಂದ್ಬಿಟ್ಟು ಹೇಳೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಅಕ್ಕ ಅವರು ಸ್ವಲ್ಪ ಹಿಂದೆ ಹಾಗೇ ಬಿಟ್ಟರು. ಇರಲಿ ಪರವಾಗಿಲ್ಲ, ನಾನು ಸ್ವಲ್ಪ ನಿಧಾನವಾಗಿ ಹೋಗ್ತೀನಿ. ಯಾಕಂದರೆ ಅಕ್ಕ ಅವ್ರು ಮಿಸ್ ಆಗಿಬಿಟ್ರೆ ಮತ್ತೆ ನಾನು ಸಭಾಷ್ ಹೇಳೋಣ ಅಂದ್ಕೊಂಡಿದ್ದೀನಿ. ಅದು ಮಿಸ್ ಆಗಿಬಿಟ್ರೆ ಹೆಂಗೆ. ಸ್ವಲ್ಪ ಚೆನ್ನಾಗಿ ಗಾಡಿ ಹೊಡಿಯೋರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾವಾಗ ನಾವು ಅಪ್ರಿಷಿಯೇಟ್ ಮಾಡ್ತೀವೋ ಅವ್ರು ಇನ್ನೂ ಸಖತ್ತಾಗಿ ಡ್ರೈವಿಂಗ್ ಮಾಡ್ತಾರೆ. ಅವರೆಷ್ಟು ಡ್ರೈವಿಂಗ್ ಮಾಡ್ತಾರೆ ಅಂತಂದರೆ ನಾವು ಧೈರ್ಯದಿಂದ ಹೋಗ್ತಾ ಇರಬೇಕು. ಹಂಗೆ ಒಂದು ರೇಂಜಲ್ಲಿ ಇರಬೇಕು ಗುರು, ಅದು ನಾನು ಅಂದ್ಕೊಳ್ಳೋದು. ಸಖತ್ ಡ್ರೈವಿಂಗ್ ಮಾಡ್ತಿದ್ದಾರೆ. ಇನ್ನೇನು ನೋ ಕಾಮೆಂಟ್ಸ್. ಈ ಥರ ಕಾಮೆಂಟ್ ಮಾಡಬೇಕು ಅಂತ ಅನ್ನೋದಂತೂ ಇಲ್ಲವೇ ಇಲ್ಲ ನನಗಂತೂ. ಒಂದು ರೇಂಜಲ್ಲಿ ಗುರು, ಒಂದು ರೇಂಜಲ್ಲಿ 80-90 ಕಿಲೋಮೀಟರ್ ಸ್ಪೀಡ್ವರೆಗೂ ಮುಟ್ಟಿದ್ದಾರೆ ಗಾಡಿನಲ್ಲಿ. ಬಾ 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 ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂತಿದೆ ಗುರು. ಜುಮ್ 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 ಅಂತಿದೆ ಗುರು. ಅದು ಅಕ್ಕ ಅವರು ಮುಂದೆ ಬಂದರು ಗುರು, ಬಂದರು. ಅಕ್ಕ ಅವ್ರು ಏನಾದರೂ ಮಿಸ್ ಆಗಿಬಿಟ್ರೆ ಇನ್ನು ಅಷ್ಟೇ ಗುರು. ನಾವು ಡಮ್ 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 ಡಕ 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 ಚಾರ್ಜಿಂಗ್ ಬೇರೆ ಖಾಲಿ ಆಗಿಬಿಡುತ್ತೆ ಗುರು ಕ್ಯಾಮ್ರಾದಲ್ಲಿ. ಏನು ಗುರು ಅಷ್ಟರೊಳಗಡೆ ಅಕ್ಕ ಅವ್ರಿಗೆ ಸಬ್ಬಾಷ್ ಹೇಳಬೇಕು. ಅಕ್ಕ ಅವ್ರು ಇಂಡಿಕೇಟ್ರ್ ಹಾಕಿದ್ರು, ಮೋಸ್ಟ್ಲಿ ಇಲ್ಲೇ ಅನಿಸುತ್ತೆ.
ಅಲ್ಲ ಗುರು ನೋಡಿ, ಅಲ್ಲಿದೆ ಟರ್ನ್ ಇದೆ ಅಂತಂದರೆ ಇಲ್ಲಿಂದನೇ ಇಂಡಿಕೇಟರ್ ಹಾಕ್ತಿದ್ದಾರೆ ಗುರು. ಅದು ಗುರು ಬಾ 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 ಬೇರೆ ಲೆವೆಲ್ ಗುರು, ಬೇರೆ ಲೆವೆಲ್ ಗುರು, ಬೇರೆ ಲೆವೆಲ್ ಗುರು. ಯಾಕೆ ಓ ಓ ಓ ಓ ಓ ಓ ಹೋ 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 ಹೋ. ಅಕ್ಕ ಅವ್ರೆ ಒಂದು ನಿಮಿಷ ಸೈಡ್ಗೆ ಹಾಕಿ. ಓ ಭಯಾಗಿ ಬೀಳವ್ರೆ ಗುರು. ಅಕ್ಕ ಅವ್ರೆ ಸೂಪರ್ ಡ್ರೈವಿಂಗ್ ಅಕ್ಕ. ಅಲ್ಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಲ್ಲ, ಎಳಯಪ್ಪ ಬೇಡ ಬಿಡು ಗುರು. ನಾವು ಕಾಮೆಂಟ್ ಹೇಳಿದ್ದೀವ, ಓಕೆ ಅಷ್ಟೇ ಸಾಕು ನಮಗೆ ಗುರು. ಪಾಪ ಅದು ಅದರಲ್ಲಿ ಅವ್ರು ಭಯ ಬೀಳೋದ್ರಲ್ಲಿ ಅರ್ಥ ಇದೆ, ಬಟ್ ನಾವೇನು ಹೇಳೋಕ್ಕಾಗಲ್ಲ. ಸೊ ಇನ್ನು ಅವ್ರು ಆ ಕಡೆ ಹೋಗ್ಬಿಡ್ತಾರೆ, ನಾವು ಈ ಕಡೆ ಬೈಪಾಸಲ್ಲಿ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಒಂದು ಕಾಮೆಂಟ್ ಹಾಕೋಣ ಅಂದ್ಕೊಂಡೆ, ಸೂಪರ್ ಡ್ರೈವಿಂಗ್ ಮಾಡ್ತಿದ್ದೀರಕ್ಕ ಅಂತ. ಸೊ ಕಾಮೆಂಟ್ ಹೇಳಿದ್ದು ಆಯಿತು. ಅಂತೂ ಇಂತೂ ಗುರು, ನೀವು ಏನಾದರೂ ಅಂದ್ಕೊಳ್ಳಿ, ನಮ್ಮ ಅಕ್ಕ ಒಂದು ರೇಂಜ್ ಗಾಡಿ ಹೊಡೆದ್ರು ಅಂತಂದರೆ ನಂಗೆ ನಿಜ ನನಗೆ ಮಾತೇ ಬರ್ತಾಯಿಲ್ಲ ಗುರು. ಆ ರೇಂಜಲ್ಲಿ ಗಾಡಿ ಹೊಡೆದ್ರು ಅಂದರೆ 80 ಕಿಲೋಮೀಟರ್ 90 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಹೊಡೆಯೋದು ಅಂತಂದರೆ ಅದು ಒಂದು ಹೆಣ್ಮಗು ಬಾ ಮೆಚ್ಚಲೇಬೇಕು. ಯಾರಿಗೂ ಈ ಗಂಡಸ್ರು ಅನ್ಕೊಂತಲ್ಲ ಸ್ವಲ್ಪ ಜನ, ಹೆಣ್ಮಗು ಬರೀ ಅಡುಗೆ ಮಾಡೋಕ್ಕೆ ಮನೆ ನೋಡ್ಕೊಳ್ಳೋದಕ್ಕೆ ಇಷ್ಟಕ್ಕೆ ಅಂತ. ಓ ಶೆಟ್ ಅಣ್ಣ ಎಲ್ಲಿಗೋಗ್ಬೇಕು? తెలుగునే చెప్పు నాన్న. తెలుగునా? ఏ ఊరు ఎక్కడికి వెళ్ళాలి? మా సొంతూరు శ్రీకాకుళం నాన్న. శ్రీకాకుళమా? ఇక్కడికి ఇట్లా ఎక్కడికి వెళ్తున్నారు? అయితే తమిళనాడు నుంచి నడుచుకొని వచ్చాను నాన్న. తమిళనాడు నుంచి నడుచుకొని వచ్చినారా? ఈ రోజుకి 7 రోజు అయిపోయింది నాన్న. ఏమి పనికి తీసుకెళ్ళిందా నాన్న, డబ్బు వేయలేదా? ఏం చెప్తూ నడుచుకొని వచ్చాను, నడుచుకొని ఊరికి వెళ్ళిపోతాను. నువ్వు ఎంత దూరం వెళ్తే ఎంత దూరమే నాకు దింపే నాన్న, ప్లీజ్ నాన్న, దండం పెడతాను. లేదు పర్లేదు, నేను దింపుతాలే, ఇబ్బంది ఏం పడకండి. ఒక నిమిషం. ఎంత దూరంతో వెళ్తే ఎంత దూరం దింపే నాన్న. ఏమైనా తిన్నారా? లేదా నాన్న, 5 రోజుల భోజనం లేదా, మంచి నీళ్ళు తాగి వచ్చాను. వెళ్ళిపోతాను మా ಊರಿಗೆ వెళ్ళిపోతాను. ಓ ಏನು ಗುರು, 7 ದಿನ ಆಯ್ತಂತೆ ಗುರು. 7 ದಿನದಿಂದ ನಡ್ಕೊಂಡು ಬರ್ತಿದ್ದಾರೆ ಅಂತೆ, ಊಟ ತಿಂದಿಲ್ಲ ಅಂತವ್ರೆ. ಕೆಲಸ ಕರ್ಕೊಂಡು ಹೋಗ್ಬಿಟ್ಟು ಥೂ, ಇಂಥ ನನ್ನ ಮಕ್ಕಳು ಇರ್ತಾರೆ ಅಂತ ನಾನು ಅಂತೂ ಅಂದ್ಕೊಂಡಿರಲಿಲ್ಲ ಗುರು. ಥೂ, ತುಂಬ ಬೇಜಾರಾಗಿಬಿಡ್ತಾ ಇದೆ. ಅಕ್ಕ ಊಟ ಏನಾದರೂ ಇದೆಯಾ? ಊಟ ಈ ಕಡೆ ಎಲ್ಲಿ ಸಿಗುತ್ತೆ? ಮುಂದೆ ಹೋಗ್ಬೇಕಾ? ಎಂಥ ಕಚಡ ಬೇವರ್ಸಿಗಳಿರ್ತಾರೆ ಗುರು ಪಾಪ. ఏ ఊరికి వెళ్ళినారు ఆంధ్రాలో? మా సొంతూరు శ్రీకాకుళం నాన్న. ఏమైనా తింటారా? డబ్బు లేదా నాన్న? నేను ఇస్తాలే డబ్బులు ఇస్తాలే. అಣ್ಣ ಊಟ ಇದೆಯಾ? ಹಾಂ దిగండి. ఎగ్ రైస్ ఉంది కొడియాక. కూర్చోండి, కూర్చోరండి. ఎన్ని రోజులు చేసినారు పని అక్కడ? 3 నెలలు చేశాను నాన్న. 3 రోజులా? 3 నెలలు. 3 నెలలా? 3 నెలలు చేసి డబ్బు వేయలేదా? కొట్టేరా, పంపించారా? నేనేం చేస్తూ నేనేం చేయను. వెళ్ళి వచ్చాను నాన్న, కొట్టారా నాన్న. నా జీవితంలో మా పాప ఉన్నాయి, ఇతర పాప, ఆ మనిషి కోసం నిన్న కష్టం పడ్డానికి వచ్చాను. వీళ్ళు ఎంజాయ్ కొడుకు ఎంతో అబద్ధం చేసి నాకు కష్టం ఇచ్చారు.
ಅಯ್ಯೋ ಥೂ, ಎಂಥ ಬೇವರ್ ಸಿಗ್ಲಿರ್ತಾರಪ್ಪ ಜನಗಳು. ఏం చెప్తున్నా ಹೇಳ್ತಾವ್ರೆ ಗುರು. నువ్వు దేవుళ్ళగా నాకు కనపడవు. ఇక ఎవరు ఆపలేదారే నన్ను. బాధపడకండి. ఎంత దూరంతో కడుతున్నాను. ఆ? నువ్వు ఎంత దూరంతో కడుతున్నావు. నేనా చెండూరు క్రాస్ వరకు వెళ్తా. ఇక్కడ నుంచి ఒక 30 కిలోమీటర్లు ఉంది. అక్కడికి వెళ్తా. అక్కడికి వెళ్ళిన తర్వాత ఏదైనా లారీలు వస్తాయి కదా, లారీ మన డబ్బు అడుగుతాడు నాన్న. బోల్ లారీకి అడుగుతాను. ఆ, డబ్బు ఎక్కడే ఒకటి లారీకి అడిగాను. ఆ, 400 కదా. లేదరే నాన్న వెళ్ళగా దిగే 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 వాళ్ళు చెప్పారా. ఏం చెప్తారు నాన్న. నాన్న ట్రైన్ వెళ్తే మా ఊరికి తక్కువ డబ్బు లేదా. ఏం చేస్తాం, వెళ్ళిపోతుంది నడుచుకొని. ట్రైన్కి వెళ్ళొచ్చు కదా. డబ్బు లేదరే నాన్న. ఎంత దూరం ఉంది ఇక్కడ నుంచి? విశాఖపట్నం తెలుసా కదా. విశాఖపట్నమా? తెలుసు, చాలా దూరం ఉంది కదా. విశాఖపట్నం వెళ్తే విశాఖపట్నం నుంచి 150 కిలోమీటర్లు మా ఊరు. ఏం చెప్తారే నాన్న. ట్రైన్ వెళ్తే డబ్బు లేదా, లారీని వెళ్తే డబ్బు లేదా, బస్సుని వెళ్తే డబ్బు లేదా. ఏం చేయాలి ఏ ముసలుడు మనిషి నడుచుకొని వెళ్తే. నువ్వు ఒక్కటైతే ఊళ్ళో నాకు కనపడవు. భోజనం ఎక్కించుకొని వచ్చురే నన్ను. దేవుడే నాకు చేతనైన మాత్రం సాయం చేస్తా. ఇప్పుడు అంతకు మించి నేనేం చేయలేను. నేను ఎక్కడి దాకా వెళ్తాను అక్కడి దాకా వదులుతా. నా దగ్గర ఉన్న డబ్బుల్లో కొంచెం ఇస్తా, ఇక్కడ భోజనం పెట్టిస్తా. ఇంత మట్టుకే చేయగలను నేను. ఎందుకంటే లేదు, ఫస్ట్ అన్నం తినండి. మీరు దేవుడిపై నమ్మకం పెట్టుకొని మీరు వెళ్ళండి. ఖచ్చితంగా దేవుడు ఏదో ఒక రూపంలో మీకు ఖచ్చితంగా వచ్చే వస్తాడు. అర్థమైందా? హైదరాబాద్ వెళ్తే హైదరాబాద్ను హోమం వెళ్ళాలా. హోమంను రాజమండ్రి వెళ్ళాలా. రాజమండ్రిలో విశాఖపట్నం వెళ్ళాలా. విశాఖపట్నం నుంచి మా ఊరికి నడుచుకొని వెళ్ళిపోతా. విశాఖపట్నం వెళ్ళిపోతే నడుచుకొని వెళ్ళిపోతారే నాన్న. అది నైట్ టైంలో ఇప్పుడు దొంగలు ఎక్కువ కదా. నైట్లో రాత్రి వేళలో దొంగలు ఎక్కువ కదా. అంచేత లారీ డ్రైవర్లు వేరే వాళ్ళు ఆపడానికి సతమతం అవుతారు. ఎందుకంటే చాలా దగ్గర నేను కూడా అనుభవించిన. చాలా దగ్గర ఇట్లా ఆపేసి గొడవలు చేసి ఇట్లా చేస్తారు కదా. అందుకు చాలామంది ఎందుకులే లొల్లి అంటే చెప్పని నైట్ టైం ఎవరు ఆ బండి ఆపరు. నాకు కూడా ఒక 2-3 సార్లు అట్లనే జరిగింది. నాకు కూడా జరిగింది. అయినా నేను ప్రతి ఒక్కరికి సహాయం చేసుకుంటూనే వెళ్తా. ఒకసారి నన్ను ఆపేసి కొట్టి, ఒక్కసారి నన్ను ఆపి నన్ను కొట్టి నా దగ్గర ఉన్న డబ్బులు లాక్కొని మొబైల్ పగలేసి అన్నీ చేసినారు నాకు కూడా. అందుకోసం నేను చూసినా మీరు ఒక్కరే వస్తున్నారు కదా, అయినా మీ కష్టం అర్థమైంది అక్కడ రాగానే. అందుకే బండి ఆపిన. ఏముంది, అందరూ ఒకేలా ఉండరు కదా. ఎవరో ఒకరు ఏమో చేశారంటే చెప్పని అందరినీ అలాగే అనుకోవడం తప్పు కదా. సో అందుకే నేను ప్రతి ఒక్కరికి సహాయం చేస్తూనే వెళ్తుంటా. ఆ దేవుడు ఉన్నారే నాన్న నీకే. నా జీవితంలో నాన్న ఈరోజు నాకు వయసు 68 సంవత్సరాలు. నాకు 68 సంవత్సరాలనే నేను నీకు చెప్తాను. నా కొడుకులేగా నువ్వే నాన్న రే. దారిని నడుచుకొని వెళ్తే మంచిగా సాయం చేయరే నాన్న. దేవుడు చూస్తాడు. ఆ దేవుడు చూస్తాడు నాన్న. దేవుడు ఖచ్చితంగా చూడడం మంచికి చూడడం కొంచెం లేటే కానీ చెడుకు మాత్రం తొందరగా చూస్తాడు. దేవుడు మంచి చేసే వాళ్ళకి కొంచెం లేట్గానే చూస్తాడు. మంచి చేసే వాళ్ళకి పరీక్ష పెడుతుంటారు. ఈ రోజుకి 7 రోజు అయింది నడుచుకుని వచ్చి ఎవరు ఆపలేదా. నువ్వు ఎందుకు ఆపవు? ఏమో దేవుడిచ్చే ఏముందో ఆ దేవుడు చెప్పారా. ఈ మనిషికి నువ్వు కొద్దిగా తీసుకెళ్ళి ఆ దేవుడు చెప్పారా. నా బండిలో ఇప్పటి వరకు నా బండి ఆపిన వాళ్ళకి ఇప్పటి వరకు ఒక్కరికి కూడా నేను ఆపకుండా వెళ్ళాల. బండి కొనుక్కొని 5 సంవత్సరాలు అవుతోంది. 5 సంవత్సరాల నుంచి ఏ రోజు నేను బండి ఆపకుండా వెళ్ళలే.
తీసుకోండి తినండి. ఈ లారీ డ్రైవర్ని అడుగుతా. అప్ప గురు, లారీ డ్రైవర్ని అడిగేసి వస్తే ఎక్కడి దాకా వెళ్తారో, సరేనా? ಸೊ KA40 ರಿಜಿಸ್ಟ್ರೇಷನ್ ವೆಹಿಕಲ್ಲು ನೋಡೋಣ. ಬ್ರೋ ಇದ್ದೀರಾ? ಅಣ್ಣ ಲಾರಿ ಅವರು ಗೊತ್ತಿಲ್ಲ. ಆಗ ಈ ಲಾರಿ ಡ್ರೈವರ್ ಇದ್ನಲ್ಲ ಬನ್ನ ಕೆಳಗಡೆ, లారీ డ్రైవరు వాళ్ళు పాపం ఎక్కడో పనికెళ్ళిన చోట 3 నెలలు పని చేయించుకొని వాళ్ళని కొట్టేసి పంపించేశారంట. డబ్బులు కూడా ఇవ్వకుండా 7 రోజుల నుంచి నడుచుకొని వస్తున్నారంట. ఆంధ్రాకి వెళ్ళాలంట. అంతే లారీ వాళ్ళు ఏమైనా వెళ్తారేమో అడుగుదామని. అన్నా అన్నా లారీ డ్రైవర్ మీరేనా? ఎక్కడి దాకా వెళ్తారు? సరే సరే. ನಾನು ಹಿಂಗೆ ಬರ್ತಾಯಿದ್ದೆ, ಬೆಂಗಳೂರಿಂದ ಬರ್ತಾಯಿದ್ದೆ. ನಾನು ಇಲ್ಲಿ ಬಾಗೇಪಲ್ಲಿ ತನಕ ಹೋಗ್ತೀನಿ, ಬಟ್ ಅವ್ರು ಆಂಧ್ರ ತನಕ ಹೋಗ್ಬೇಕಂತೆ. ಸೊ ಇನ್ ಕೇಸ್ ಅಟ್ಲೀಸ್ಟ್ ಅರ್ಧ ದಾರಿಗಾದರೂ ಬಿಡ್ತಾರಲ್ಲ. 7 ಡೇಸಿಂದ ನಡ್ಕೊಂಡು ಬರ್ತಾಯಿದ್ದಾರಂತೆ ಪಾಪ. వాళ్ళ సొంతమూరు అక్కడ విశాఖపట్నం దగ్గర అంట పాపం. వీళ్ళు ఆంధ్రాకి వెళ్ళాలంట, విశాఖపట్నంకి. పోవాలంటే ఏమి పిలుచుకొని పోయే బాధ లేదు. మా బండ్లో ఒకరే క్యాబిన్, రెండోది కెమెరా ఉంది. అవునా? మీరు ఎక్కడి దాకా అయితే అక్కడ దాకా సాయం చేయగలరా? నేను ఈడే ఉంటాను, పోయి క్యాబిన్లో చెక్ చేయండి. లేదు వద్దు, అడగండి. ఎక్కడికి మేము ఎవరికన్నా ఎక్కించుకొని వస్తాము. వెళ్ళంటే మా ఓనర్ను ఆ రూల్స్ అండ్ రెగ్యులేషన్ అట్లా పెట్టేసి ఇత్తు కూలీలు ఎవరైనా ఉంటే 3 మంది ఉండొచ్చు. అది అల్లోడు పోయేతోడు తీసుకొని పోవచ్చు. రోడ్ల ప్యాసింజర్ ఎవరు ఉంటుంది అంటే వీళ్ళు 7 రోజుల నుంచి నడుచుకొని వస్తున్నారంటే ఎవరో పనికి తీసుకొని పోయి వాళ్ళని కొట్టేసి డబ్బులు ఇవ్వకుండా పంపించేసినండి. ఇప్పుడు వస్తున్నప్పుడు అక్కడ దొరికినారు. ఏమైందంటే ఏడుస్తున్నారు, ఇట్లా చేసినారన్న, పనికి తీసుకొని పోయి 3 నెలలు పని చేయించుకొని 1 రూపాయి డబ్బులు ఇవ్వకుండా కొట్టేసి పంపించేసినారు అంటని చెప్పని అన్నారు. సో అందుకే అట్లా. అవునా? బాగేపల్లికి పోయిస్తే టోల్ గేట్ల ಪಾಪ ಗುರು 7 ದಿನ ಆಯ್ತಂತೆ, ಸರಿಯಾಗಿ ಊಟ ಮಾಡಿಲ್ಲಂತೆ. ತಮಿಳ್ನಾಡಿನಿಂದ ನಡ್ಕೊಂಡು ಬರ್ತಾಯಿದ್ದಾರಂತೆ. ಏನು ಒಬ್ರಿಗೂ ಮನುಷ್ಯತ್ವ ಇಲ್ಲ ಗುರು. ದಯವಿಟ್ಟು ಯಾರಾದರೂ ಸಹಾಯ ಕೇಳಿದ್ರೆ, ಅದು ಇಂಥವ್ರು ದಯವಿಟ್ಟು ಹೆಲ್ಪ್ ಮಾಡಿ ಗುರು. ನಾವೊಬ್ರಿಗೆ ಸಹಾಯ ಮಾಡಿರೋದೇ ಇರೋದು ಗುರು. ನಾಳೆ ದಿನ ನಾವು ಎಷ್ಟು ಸೇವಿಂಗ್ಸ್ ಮಾಡಿದ್ರು ಕೂಡ ನಮ್ಮ ಹತ್ರ ಇರೋಲ್ಲ ಗುರು. ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ದೀವಿ ಅಂತಂದರೆ ಅದು ಲೈಫ್ ಲಾಂಗ್ ಇದ್ದೇ ಇರುತ್ತೆ ಗುರು. ನೋಡಿ ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಅವರು ಅಂತಂದರೆ, ಪ್ರಾಮಿಸ್ ನನ್ನ ಹತ್ರ ಇವಾಗ ಬರೀ ಒಂದು ಸ್ವಲ್ಪನೇ ಇದೆ ದುಡ್ಡು. ಆ ದುಡ್ಡು ಕೂಡ ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ದಯವಿಟ್ಟು ಈ ಥರ ಯಾರೇ ಆದರೂ ನಿಮ್ಗೆ ಸಿಕ್ಕಿದ್ರೆ ದಯವಿಟ್ಟು ಅವ್ರನ್ನ ಸ್ವಲ್ಪ ನಿಮ್ಮ ಕೈಯಲ್ಲಾದಷ್ಟು ಅವ್ರಿಗೆ ಪೂರ್ತಿ ಸಹಾಯ ಮಾಡೋಕ್ಕಾಗ್ದಿಲ್ಲ ಅಂದರು ನಿಮ್ಮ ಕೈಯಲ್ಲಾದಷ್ಟು ಎಷ್ಟು ಅಂದರೆ ಎಷ್ಟು ಸಹಾಯ ಮಾಡಿ ಗುರು. ದಯವಿಟ್ಟು ಇಂಥವ್ರಿಗೆ ಮಾತ್ರ ಈ ಥರ ಬಿಟ್ಬಿಡಬೇಡಿ ಪ್ಲೀಸ್. ದಯವಿಟ್ಟು ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರು ನೋಡಿ ಎಷ್ಟು ಕಷ್ಟಪಟ್ಟು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ತಾಯಿದೆ. ಇವು ಫೇಸ್ ನೋಡಿ, ಅವರು ಅಳ್ತಾ ಇದ್ದಾರೆ. 2 ಮಕ್ಕಳಿದಾರಣ್ಣ, ಹೆಣ್ಮಕ್ಳು. ಅವ್ರಿಗೋಸ್ಕರ ನಾನು ಒದ್ದಾಡಿ ಬರ್ತಾಯಿದ್ದೀನಿ. ಇಲ್ಲ ಅಂತಂದರೆ ಆ ಕಡೆನೆಲ್ಲ ಸತ್ತೋಗ್ಬಿಡ್ಬೇಕು ನನಗೆ. ಅಷ್ಟು ಬೇಜಾರಾಗಿಬಿಟ್ಟಿದೆ ನನಗೆ. ಕೆಲಸಕ್ಕೆ ಕರ್ಕೊಂಡೋಗಿ 3 ತಿಂಗಳು ಕೆಲಸ ಮಾಡಿಸ್ಕೊಂಡು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಹೊಡೆದ್ಬಿಟ್ಟು ಮೊಬೈಲ್ ನಂಬರ್ಸ್ ಎಲ್ಲ ಬುಕ್ಸಲ್ಲಿದ್ದರೆ ಅವೆಲ್ಲ ಕಿತ್ತು ಬಿಸಾಕಿ ಹರಿದಾಗ್ಬಿಟ್ಟು ಹೊಡೆದು ಕಲಿಸ್ಬಿಟ್ರಣ್ಣ ನನಗೆ ಅಂತ ಅಂದ್ಬಿಟ್ಟು ಅಳ್ತವ್ರೆ. ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ ಗುರು. ನಮ್ಮ ತಂದೆಗಿಂತ ಸ್ವಲ್ಪ ಇನ್ನೂ ಅವ್ರಿಗಿಂತ ದೊಡ್ಡವರೇ ಇರ್ತಾರೆ. ಎಷ್ಟು ಈ ಥರ ಮಾಡಿದ್ರೆ ಏನು ಗುರು ಉದ್ಧಾರ ಆಗ್ತೀವಿ ನಾವು?
ಏನು ಉದ್ಧಾರ ಆಗ್ತೀರಿ ಗುರು? ಏನು ಕೈಯಲ್ಲಾದರೆ ಕಷ್ಟಪಡಿ ಗುರು, ಕಷ್ಟಪಟ್ಟು ದುಡ್ತೀನಿ. ಈ ಥರ ಒಬ್ಬನ ಕಷ್ಟ ತಿಂದು ಏನು ಗುರು ಸುಖ ಪಡ್ತೀರಾ? ಇನ್ನೊಬ್ರು ಕಷ್ಟ ತಿಂದು ಏನು ಸುಖ ಪಡ್ತೀರಾ ಅಂತ ಏನು ಸಿಗುತ್ತೆ ನಿಮಗೆ? ಇವತ್ತು ತಿಂತೀರಾ, ನಾಳೆ ಏನು ತಿಂತೀರಾ? ಸರಿ, ಇವತ್ತು ನಾಳೆ 2 ದಿನ ತಿಂತೀರಾ, ಮಾರನೇ ದಿನ ಏನು ಮಾಡ್ತೀರಾ? ದುಡ್ತೀನಿ. ಅದೇ ಒಂದಿನ ತಿಂದರೂ ಸಾಕು, ದುಡ್ತೀನಿ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ, ಯಾರೇ ಆಗಿರಲಿ. ನಾನು ಇದೇ ಥರ ಕೇಸುಗಳು ಸುಮಾರು ನೋಡಿದ್ದೀನಿ. ಎಷ್ಟೋ ಜನ ಹೇಳಿದ್ದಾರೆ ನನಗೆ, ಸಾರ್ ಈ ಥರ ಕೆಲಸಕ್ಕೆ ಕರ್ಕೊಂಡು ಬಂದರು, ಸುಮಾರು ದಿನ ಆಯಿತು ನಮಗೆ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡ್ತೀರಾ ಅಣ್ಣ, ಈ ಥರ ನಮಗೆ ಬಡ್ದುಬಿಟ್ಟು ಬೈದುಬಿಟ್ಟು ಕಳಿಸ್ಬಿಟ್ರು ಅಣ್ಣ. ನಾವೇನಾದರೂ ಜಾಸ್ತಿ ಮಾತಾಡೋಕ್ಕೆ ಹೋದರೆ ನಾವು ಬಂದಿರೋದೇ ಪರಸ್ಥಳ, ಹೊಟ್ಟೆ ಬಾಡಿಗೆ ಅಂತ ಬಂದಿರೋದು, ನಮ್ಗೆ ಹೊಡೆದ್ಬಿಟ್ರೆ ನಾವೇನಣ್ಣ ಮಾಡೋದು ಅಂತ ಅಂದ್ಬಿಟ್ಟು ನನಗೆ ಇವರೊಬ್ಬರೇ ಅಲ್ಲ, ಸುಮಾರು ಒಂದು 5-6 ಜನ ನನಗೆ ಇದೇ ಥರ ಹೇಳಿದ್ದಾರೆ. ನಮ್ಮ ಬೆಂಗಳೂರಲ್ಲೇ ಗುರು, ಬೇರೆ ಕಡೆ ಎಲ್ಲ ಬೆಂಗಳೂರಲ್ಲಿ ಯಾಕೆ ಈ ಥರ ಮಾಡ್ತೀರಾ? ಯೋಗ್ಯತೆ ಇಲ್ವಾ? ಕಷ್ಟಪಟ್ಟು ತಿನ್ನೋದಕ್ಕೆ ಯೋಗ್ಯತೆ ಇಲ್ವಾ ಗುರು ನಿಮಗೆ? ಯಾಕೆ ಗುರು ಈ ಥರ ಮಾಡ್ತೀರಾ? ಇನ್ನೊಬ್ಬರು ಅವರೆಷ್ಟು ಕಷ್ಟಪಟ್ಟಿರ್ತಾರೆ, ಅವರೆಷ್ಟು ಸಂಕಟಪಟ್ಟಿರ್ತಾರೆ, ನೀವು ₹1 ಕೊಡ್ದಿರ ಅವ್ರಿಗೆ ಹೊಡೆದು ಈ ಥರ ಬೈದ್ಬಿಟ್ಟು ಕಳಿಸ್ತಿರಲ್ಲ, ಅವರೆಷ್ಟು ಬೇಜಾರಾಗ್ತಾರೆ. ದೇವ್ರು ಸುಮ್ಮನೆ ಇರ್ತಾನೆ ಅಂದ್ಕೊಂಡಿದ್ದೀರಾ? ನೀವು ಮಾಡೋ ಕೆಲಸಗಳಿಗೆಲ್ಲ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀರಾ? ದೇವ್ರು ನಿಮಗೆ ಒಳ್ಳೇದು ಮಾಡುತ್ತಾ ನಿಮಗೆಲ್ಲ? ನೀವೆಲ್ಲ ಉದ್ಧಾರ ಆಗ್ತೀರಾ ಗುರು ನೀವು? ಗುರು, ನಾನು ಹೇಳ್ತಾ ಇದ್ದೀನಿ, ನಾವು ನಮ್ಮ ಕಷ್ಟ ಪಟ್ಕೊಂಡು, ನಮ್ಮ ಕಷ್ಟ ನಂಬ್ಕೊಂಡು ಅದು 3 ಹೊತ್ತು ತಿಂದಿರ ಇದ್ದರು, 1 ಹೊತ್ತು ತಿಂದರೆ ನಮ್ಗೆ ಹೊಟ್ಟೆ ತುಂಬುತ್ತೆ. ಅದು ಬಿಟ್ಟು ಸುಮ್ಮನೆ ನೀವು ಯಾರ್ದೋ ಹೊಟ್ಟೆ ಹೊಡೆದು ಯಾರಿಗಾದ್ರೂ ಮೋಸ ಮಾಡಿ ಆ ದುಡ್ಡು ತಿಂದರೆ, ನಮ್ಮ ತಾಯಿ ಎಣ್ಣೆಗೂ ಹೇಳ್ತಾ ಇದ್ದೀನಿ ಗುರು, ನಮ್ಮ ತಾಯಿ ಎಣ್ಣೆಗೂ ಹೇಳ್ತಾ ಇದ್ದೀನಿ, ನೀವು 1 ದಿನ 2 ದಿನ ಚೆನ್ನಾಗಿರ್ತೀರ, 3ನೇ ದಿನ 4ನೇ ದಿನ ಗುರು ನಿಮ್ಮ ಪರಿಸ್ಥಿತಿ ಯೋಚನೆ ಮಾಡ್ಕೊಳ್ಳಿ. ಇವತ್ತು ನಮಗೆ ಪುಕ್ಸಾಟಿಗೆ ₹10 ಸಿಕ್ಕಿದೆ ಅಂದರೆ ನಾಳೆ ದಿನ ₹100 ಹೋಗುತ್ತೆ. ಇದೇ ಸತ್ಯಕಾಲ ಗುರು. ಯಾರಿಗೂ ಅನ್ಯಾಯ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಕೈಲಾದರೆ ಸಹಾಯ ಮಾಡಿ, ಇಲ್ಲ ಅಂತಂದರೆ ಉಪವಾಸ ಇದ್ದು ಇನ್ನೊಬ್ರಿಗೆ ಊಟ ಇಡಿ. ಅದು ಬಿಟ್ಟು ನೀವು ಇನ್ನೊಬ್ಬರು ಹೊಟ್ಟೆ ಹೊಡೆಯೋ ಉದ್ದೇಶ ಮಾತ್ರ ಇಟ್ಕೋಬೇಡಿ. ದಯವಿಟ್ಟು ಈ ಥರ ಉದ್ದೇಶ ಅಂತೂ ಇಟ್ಕೊಳ್ಳೇಬೇಡಿ. ಯಾಕಂದರೆ ಉದ್ಧಾರ ಆಗೋದೇ ಇಲ್ಲ ಗುರು. ನಿಮ್ಮ ಕೈಲಾಗುತ್ತಾ ಕಷ್ಟಪಡಿ, ಇಲ್ಲ ನಿಮ್ಮ ಕೈಲಾಗುತ್ತಾ ಕಷ್ಟಪಡೋರಿಗೆ ಕೈ ಚಾಚಿ, ಇಲ್ಲ ನಿಮ್ಮ ಕೈ ಆಗುತ್ತಾ ದಾರಿ ಕಾಣಿಸ್ದಿರೋರಿಗೆ ದಾರಿ ಕೊಡಿ. ಅಷ್ಟು ಬಿಟ್ಟು ಬೇರೆ ಯಾವುದು ತೊಂದರೆಗಳು ಕೊಡಬೇಡಿ ಗುರು. ಯಾಕೆ ಗೊತ್ತಾ? ಕಷ್ಟದ ಬೆಲೆ ಗೊತ್ತಾಗಿರೋರು ಕಷ್ಟಪಟ್ಟಿರೋರು ಗೊತ್ತಾಗುತ್ತೆ ಆ ಬೆಲೆ ಏನು ಅಂತ. ಎಷ್ಟು ಕಷ್ಟಪಟ್ಟರೆ ನಾವು ಬೆಳಿತೀವಿ ಅಂತ ಕಷ್ಟಪಟ್ಟಿರೋರು ಮಾತ್ರ ಗೊತ್ತಾಗುತ್ತೆ. ₹1 ಬೆಲೆ ಪಟ್ಟಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ತಾತನ ಆಸ್ತಿ ಅಪ್ಪನ ಆಸ್ತಿ ಹಾಕ್ಕೊಂಡು ಮೆರೆದಾಡ್ಕೊಂಡು ಈ ಥರ ಕೆಲಸಗಳಿಗೆ ಕರ್ಕೊಂಡು ಕೆಲಸ ಮಾಡಿಸ್ಕೊಂಡು ಈ ಥರ ಹೊಡೆದ್ಬಿಟ್ಟು ಕಳಿಸಿರಲ್ಲ, ಇವ್ರಿಗೇನು ಗೊತ್ತಾಗುತ್ತೆ ಕಷ್ಟದ ಬೆಲೆ ಅಂತ. ನಾನು ಇನ್ನೊಂದು ಹೇಳ್ತೀನಿ, ನೀವೆಷ್ಟು ಬೇಜಾರು ಮಾಡಿಕೊಂಡ್ರೂ ಸರಿ, ಈ ಥರ ಮಾಡೋದು ಗಂಡಸ್ತನನೇ ಅಲ್ಲ ಗುರು. ಒಬ್ಬರು ಹೊಟ್ಟೆ ಹೊಡೆದು ದುಡ್ಡು ತಿನ್ನೋದು, ಒಬ್ರಿಗೆ ಮೋಸ ಮಾಡಿ ದುಡ್ಡು ಎತ್ಕೊಂಡು ತಿನ್ನೋದು ಗಂಡಸ್ತನ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಗಂಡಸ್ತನ ಅಲ್ಲ, ಅವ್ರು ಗಂಡಸೇ ಅಲ್ಲ. ಅವ್ರ ಫೇಸ್ ನೋಡಿ ಕೂಡ ಹೆಂಗುರು ಅವ್ರನ್ನ ಇದು ಮಾಡೋಕ್ಕೆ ಹೋದ್ರಿ ನೀವು? ಎಂಥ ಜನ ಇರ್ತಾರೆ ಅಂತಂದರೆ ಶೋಛೆ. ಮರಿ ಬಿಲ್ ಎಷ್ಟಾಯ್ತು ಮರಿ? ಕೊಡ್ಬಾ ಅಂಕಲ್. ఏమైంది? తినండి ಅಂಕಲ್. ಚಾಲಾ? ಸರಿ, ಮರಿ ಪಾರ್ಸಲ್ ಹಾಕ್ಬಿಡಮ್ಮ, ಮತ್ತೆ ಯಾವಾಗ ತಿನ್ಕೊಂತಾರೆ ಅವರು. ಸ್ವಲ್ಪ ಮುಂದೆ ಹೋದ್ಮೇಲೆ 7 ದಿನದಿಂದ ಬೇರೆ ಊಟ ಇಲ್ಲ ಅಂತವ್ರೆ. ಹೆಂಗೆ ತಿನ್ನೋಕ್ಕಾಗುತ್ತೆ? ಹೊಟ್ಟೆ ತುಂಬ ಊಟ ತಿನ್ನೋಕ್ಕಾಗಲ್ಲ. ಅದು ಸ್ವಲ್ಪ ಪಾರ್ಸಲ್ ಹಾಕ್ಬಿಡು, ಮನೆ ತಿನ್ಕೊತಾರೆ ಅವರು ಮುಂದೆ. ಅಯ್ಯೋ ದೇವ್ರೇ, ದೇವರೇ, ಏನೋ ಮಾಡಿಬಿಟ್ಟು ಇವ್ರನ್ನ ಮನೆ ತನಕ ತಲುಪಿಸ್ಬಿಡಿ. ನನ್ನ ಕೈಲಾದಷ್ಟು ನಾನು ಸಹಾಯ ಇವಾಗ ಮಾಡ್ತೀನಿ. ಆದರೆ ನಾನೊಬ್ಬನ ಅಂದ್ಕೊಂಡ್ರೆ ಆಗೋ ಕೆಲಸ ಅಲ್ವಲ್ಲ. ನಮ್ಮ ಜನ ಎಲ್ಲ ಅರ್ಥ ಮಾಡ್ಕೋಬೇಕು ಗುರು. ನೀವು ಗುರು ಎಲ್ಲಾದರೂ ಹೋಗೋವಾಗ ಯಾರೇ ಆಗಲಿ ಈ ಥರ ಸಿಕ್ಕಿದ್ರೆ ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ ಗುರು. ನೀವು ₹1 ಕೊಡ್ತೀರಾ ಇದ್ರೂ ಪರವಾಗಿಲ್ಲ ಗುರು. ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿ ತನಕ, ನೀವು ಎಲ್ಲಿ ತನಕ ಹೋಗ್ತೀರೋ ಅಲ್ಲಿ ತನಕ ಡ್ರಾಪ್ ಮಾಡಿ ಗುರು. ನಾನು ಇಷ್ಟೇ ಕೇಳ್ಕೊಳ್ಳೋದು ಗುರು. ಎಷ್ಟು ಕಷ್ಟಪಟ್ಟರು ಕೂಡ ನಮಗೆ
ನಮಗಷ್ಟೇ ಹೊಟ್ಟೆ ಎಷ್ಟು ಇಡುತ್ತೋ ಅಷ್ಟೇ ತಿನ್ನೋಕ್ಕಾಗುತ್ತೆ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಅವರು ತುಂಬ ಸಹಾಯ ಕೇಳ್ಕೊಳ್ಳೋಣ ಅಂತಂದರೆ ಅವ್ರಿಗೆ ತೆಲುಗು ಬಿಟ್ಟರೆ ಬೇರೆ ಏನೂ ಬರ್ತಾಯಿಲ್ಲ, ತೆಲುಗು ಬಿಟ್ಟರೆ ಬೇರೆ ಏನೂ ಮಾತಾಡೋಕ್ಕೆ ಬರ್ತಾಯಿಲ್ಲ ಅವ್ರಿಗೆ. ನನಗಂತೂ ಸಿಕ್ಕಾಪೇಟೆ ಬೇಜಾರಾಗಿಬಿಡ್ತಾಯಿದೆ ಗುರು. ಅದೇ ಅವ್ರಿಗೆ ಇನ್ನೊಂದು ಭಾಷೆ ಬರ್ತಾಯಿದ್ದರೆ ಆರಾಮಾಗಿ ಅವ್ರು ಏನೋ ಒಂದು ಮಾತಾಡಿಬಿಟ್ಟು ಹೋಗ್ತಿದ್ರು. ತಮಿಳ್ನಾಡಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಅಂತೆ, ಅಲ್ಲಿ ಯಾರೂ ಮಾತಾಡೋಕ್ಕೆ ಬರಲ್ಲ, ಅವ್ರಿಗೆ ತೆಲುಗು ಯಾರೂ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗಿಲ್ಲ. ಮತ್ತು ಕರ್ನಾಟಕಕ್ಕೆ ಬಂದವರೇ ಒಂದು ಸುಮಾರು ಜನ ಹತ್ರ ಕೇಳಿದಾರಂತೆ, ಅವರು ಹೇಳಿಲ್ಲ. ಅಯ್ಯೋ ಪಾಪ ಅಳ್ತಾವನೆ ನನಗೆ ಹೇಳ್ಬಿಟ್ಟು, ಅಣ್ಣ ಈ ಥರ ಎಲ್ಲ ಮಾಡಿದೆ ಆಗಿಲ್ಲ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನನಗೆ. ಮತ್ತು ಯಾರೋ ಒಬ್ಬರು ಪೊಲೀಸವ್ರನ್ನ ಅಟ್ಲೇ ಅಂಕಲ್ ಪೊಲೀಸವ್ರಿಗೆ ಫೋನ್ ಮಾಡಲಾ, ಅವ್ರು ಮೋಸ್ಟ್ಲಿ ಹೆಲ್ಪ್ ಮಾಡ್ಬೋದು ಅಂತ ನಾನು ಕೇಳಿದ್ರೆ, ಅಪ್ಪ ಬೇಡಪ್ಪ ನಿನ್ನ ಬಿಡ್ದಿದ್ರೂ ಪರವಾಗಿಲ್ಲ, ಪೊಲೀಸವ್ರಿಗೆ ಹೇಳ್ಬೇಡಪ್ಪ. ನಾನು ಇಲ್ಲಿ ಒಬ್ರನ್ನ ಕೇಳಿದೆ, ಅವರು ಎಷ್ಟು ಕೊಡ್ತೀಯ ನನಗೆ, ನೀನು ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂತಾರಂತೆ. ಒಂದು 500 ರೂಪಾಯಿ ಕೊಡು, 1000 ರೂಪಾಯಿ ಕೊಡು, ನಾನು ಸುಮ್ಮನೆ ಕಳ್ಸ್ಕೊಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಅಂತಾರಂತೆ. ಆಮೇಲೆ ಎಷ್ಟೆಷ್ಟು ಕೆಟ್ಟದಾಗೆಲ್ಲ ಮಾತಾಡ್ತಾರಂತೆ ಗುರು. ಆ ವಿಷಯ ಹೇಳಿದ್ದಕ್ಕೆ ಪಾಪ ಅಂಕಲ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಬಿಟ್ರು. ಬೇಡ ಸಾರ್, ಪೊಲೀಸ್ ಅವ್ರಿಗೆ ತುಂಬ ಲಂಚನ ಕೇಳ್ತಾರೆ, ಬಿಟ್ಟರೆ ಸಹಾಯ ಮಾಡಲ್ಲ ಸರ್ ಅವರು, ದುಡ್ಡು ಇಸ್ಕೊಂಡು ತಿನ್ನೋದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಸರ್ ಅಂತ ಅಂದ್ಬಿಟ್ಟು ಅಂತ ಅಳ್ತಿದ್ದಾರೆ ಪಾಪ ಗುರು. ನನಗೆ ಏನಕ್ಕಪ್ಪ ಈ ಜೀವನ ಅಂತ ಅನ್ಸ್ಬಿಡ್ತದೆ ಗುರು. ಈ ಥರ ಮಾತ್ರ ಮಾಡಲೇಬಾರ್ದು ಅಂತ ಅಂದ್ಬಿಟ್ಟು ನಾನು ಅನ್ಕೋತೀನಿ. ಈ ಥರ ಮಾಡಿದ್ರೆ ಹೆಂಗೆ ಗುರು, ದಯವಿಟ್ಟು ನಿಮ್ಮ ಕೈಲಾದರೆ ಯಾರಿಗೆ ಹೆಲ್ಪ್ ಮಾಡಿ ಗುರು. ಏನಾಗುತ್ತೆ ಅದರಿಂದ, ಈ ಥರ ಎಲ್ಲ ಯಾಕೆ ಮಾಡಬೇಕು ಗುರು? సరే బిడి అంకల్ నా ఓడనువా సరే మన వెళ్దాము ఇంకా టైం అవుతుంది కదా 10 అవుతుంది టైము వెళ్దాం పదండి మనం. అరే అంకల్ ఏంటి అంకల్ ఇదంతా వద్దులే ఆగండి మనం వెళ్దాం ఆగండి ఇట్లా చేయకూడదు మీరు పెద్దవాళ్ళు మమ్మల్ని ఆశీర్వదించాలి కానీ మా కాళ్ళదే మా దగ్గర మాకు నమస్కారం కూడా చేయకూడదు అంకల్ మీరు. సరే నీళ్ళు తీసుకోండి అవసరమవుతుంది నీళ్ళు తీసుకోండి. మనీ ఎಷ್ಟಾಯ್ತು మనీ బిల్లు ತಗೋ ಮನಿ ಬಿಲ್ ತಗೋಬಾ సరే అంకల్ సరే ఈ డబ్బులు ఉంచుకోండి. మార్నింగు రేపు మధ్యాహ్నం ఫుడ్ తీసుకోండి. ఇంకా ఇది 150 ఉంది నా దగ్గర, ఇదే ఉంది, లేదంటే ఇంకా ఇచ్చేవాడిని, నా దగ్గర ఇంతే ఉంది. అది రేపు మర్చిపోకుండా రేపు తినండి. ఇప్పుడు రైస్ ఉంది కదా తినేసేయండి, రేపు మర్చిపోకుండా తినండి. మనం వెళ్దామా? సరే హెల్మెట్ వేసుకోండి, ఎందుకంటే సేఫ్టీ ఉంటుంది కదా, మనం పడిపోయినా కూడా ఏం అవ్వదు. సరే సేఫ్టీ ఉంటుంది. సరే వెళ్దాం రండి మనం. నేను ఎక్కడి వరకు వెళ్తానో అక్కడి వరకు డ్రాప్ చేస్తాను, బాగేపల్లి వరకు డ్రాప్ చేస్తాను మిమ్మల్ని. రండి వెళ్దాం. ఓకే థ్యాంక్స్ మనీ. ఓకే బాయ్. అంకల్ మీ ఇంటి వాళ్ళ ఏమైనా నంబర్లు ఏమైనా ఉన్నాయా? లేవా నంబర్సు? పెట్టుకోవాల్సి ఉండేది కదా. బుక్లో రాసుకున్నారా? బుక్ ఏమైంది? ಬಬ್ಬಬ್ಬಬ್ಬಾ ಛೇ, ಬುಕ್ಕು ಕೂಡ ಕಿತ್ಕೊಬಿಟ್ಟಿದ್ದಾರಂತೆ ಗುರು. ಮೊಬೈಲ್ ನಂಬರ್ಸ್ ಎಲ್ಲ ಬರ್ಕೊಂಡಿದ್ರೆ ಬುಕ್ಕು ಗಿಡ ಕಿತ್ತು ಬಿಸಾಕ್ಬಿಟ್ಟಿದ್ದಾರಂತೆ. ಎಂಥ ಜನಗಳಿದ್ದಾರೆ ಗುರು, ಮೆಟ್ನಾಗ ಹೊಡಿಬೇಕಪ್ಪ ಇಂಥ ಜನಗಳಿಗೆಲ್ಲನೂ. ನಿಯತ್ತಾಗಿ ಕಷ್ಟಪಟ್ಟು ದುಡಿಯೋ ಯೋಗ್ಯತೆ ಇಲ್ವಾ ಇವ್ರಿಗೆ? ಬಬ್ಬಬ್ಬಬ್ಬಾ.